ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳು. ಈ ಹಿಂದಿನ ತರಗತಿಯಲ್ಲಿ ನಾವು ಜ್ಞಾನದ ವಿವಿಧ ವಿಧಗಳ ಬಗೆಗೆ ತಿಳಿದುಕೊಂಡಿದ್ದೆವು. ಈ ದಿನದ ತರಗತಿಯಲ್ಲಿ ಜ್ಞಾನದ ಅಂಶಗಳು ಅಥವಾ ಜ್ಞಾನದ ವಿವಿಧ ಆಯಾಮಗಳು ಎಂಬ ಪರಿಕಲ್ಪನೆಯ ಬಗೆಗೆ ತಿಳಿದುಕೊಳ್ಳೋಣ. My dear students, in the previous class we have discussed about the types of knowledge and also the importance of knowledge. Today we shall discuss about the another important concept in the subject, that is the knowledge and curriculum, that is the facets of knowledge or the dimensions of knowledge. Here we have to know about the local and universal knowledge, concrete and abstract knowledge, and the theoretical and the practical knowledge. ಇವತ್ತಿನ ಜ್ಞಾನದ ಅಂಶಗಳು ಎಂಬ ಶೀರ್ಷಿಕೆಯಲ್ಲಿ ನಾವು ಸ್ಥಳೀಯ ಮತ್ತು ಸಾರ್ವತ್ರಿಕ ಜ್ಞಾನ, ಮೂರ್ತ ಮತ್ತು ಅಮೂರ್ತ ಜ್ಞಾನ ಹಾಗೂ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಜ್ಞಾನ ಎಂಬ 3 ವಿಧಗಳ ಬಗೆಗೆ ಸಂಕ್ಷಿಪ್ತವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. Today we shall discuss about the first, the local knowledge. What is the local knowledge? ಇವತ್ತಿನ ತರಗತಿಯಲ್ಲಿ ನಾವು ಸ್ಥಳೀಯ ಜ್ಞಾನ ಅನ್ನೋದರ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ರೆಡಿಷನಲ್ ನಾಲೆಡ್ಜ್. ಈ ಜ್ಞಾನವನ್ನು ಸಾಂಪ್ರದಾಯಿಕ ಜ್ಞಾನ ಎಂದು ಸಹ ಕರೆಯುತ್ತಾರೆ. ಹಲವು ಪರಿಕಲ್ಪನೆಗಳು, ವೈವಿಧ್ಯಮಯ ದೃಷ್ಟಿಕೋನ ಹೊಂದಿರುವ ರೀತಿಯಲ್ಲಿ ಜ್ಞಾನವೂ ಸಹ ಹಲವು ಅಂಶಗಳನ್ನು ಹೊಂದಿದೆ. ಹಾಗಾಗಿ ನಾವು ಮೊದಲನೇದಾಗಿ ಈ ಸ್ಥಳೀಯ ಜ್ಞಾನ ಎಂದರೇನು ಎಂಬುದರ ಬಗೆಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ದ ಕಾನ್ಸೆಪ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಆರ್ ದ ಲೋಕಲ್ ನಾಲೆಡ್ಜ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಟ್ರೆಡಿಷನಲ್ ನಾಲೆಡ್ಜ್. ಇಟ್ ಆಲ್ವೇಸ್ ಇಂಪ್ಲೈಸ್ ದಟ್ people living in rural areas are isolated from the rest of the world and that their knowledge systems are static and do not interact with other knowledge systems. This picture shows about the traditional knowledge or the local knowledge. ಸ್ಥಳೀಯ ಜ್ಞಾನವೆಂಬುದು ಒಂದು ಬಗೆಯ ಜ್ಞಾನವಾಗಿದ್ದು, ಇದು ಗತಕಾಲದ ಸಮುದಾಯದ ಜನರಿಂದ ಪಡೆದಿದ್ದರಾಗಿರುತ್ತದೆ. ಸಾಮಾನ್ಯವಾಗಿ ಇದರ ಹುಟ್ಟು, ಬೆಳವಣಿಗೆಯನ್ನು ಮತ್ತು ಅದು ಒಳಗೊಂಡಂತಹ ಪರಿಸ್ಥಿತಿಗಳನ್ನು ಒಳಗೊಂಡಂತೆ ಜ್ಞಾನವು ಸಾಂಪ್ರದಾಯಿಕವಾಗಿ ಬೆಳೆಯುವಂಥ ಪ್ರಯತ್ನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಈ ಜ್ಞಾನವನ್ನು ಪ್ರತಿಯೊಬ್ಬ ವ್ಯಕ್ತಿ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ದೆನ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದ ಲೋಕಲ್ ನಾಲೆಡ್ಜ್? What is the concept of the local knowledge? It is always called as or considered as the common knowledge. Common knowledge is held by most people in a community. ಸಾಮಾನ್ಯವಾಗಿ ಇದು ಸಾಮಾನ್ಯ ಜ್ಞಾನ ಎಂಬ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಕೂಡ ಕರೆಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ. ಕಾಮನ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ ಅಂದರೆ ಸ್ಥಳೀಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಮಹಿಳೆಯರು, ಪುರುಷರು, ರೈತರು, ವ್ಯಾಪಾರಿಗಳು, ಅಕ್ಷರಸ್ಥರು ಹಾಗೂ ಅನಕ್ಷರಸ್ಥರುಗಳಲ್ಲಿಯೇ ಈ ಜ್ಞಾನ ಹೆಚ್ಚಾಗಿ ಕಂಡುಬರುವಂಥದ್ದನ್ನು ನೋಡುತ್ತೇವೆ. ಫಾರ್ ಎಕ್ಸಾಂಪಲ್, ಆಲ್ಮೋಸ್ಟ್ ಎವ್ರಿ ಒನ್ ನೋಸ್ ಹೌ ಟು ಕುಕ್ ರೈಸ್ ಆರ್ ಹೌ ಟು ಕುಕ್ ದ ಲೋಕಲ್ ಸ್ಟಾಪಲ್ ಫುಡ್. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯ ಜ್ಞಾನದ ಅರಿವಿರುತ್ತೆ. ಅದೇನು ಅಂದರೆ ಹೇಗೆ ನಾವು ಅನ್ನವನ್ನು ಬೇಯಿಸೋದು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ಒಂದು ಸಾಮಾನ್ಯ ಜ್ಞಾನ. ಆ್ಯಂಡ್ ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸಸ್. ಸಾಮಾನ್ಯವಾಗಿ ಜ್ಞಾನದ ಆಧಾರದ ಮೇಲೆ ಅಥವಾ ಅನುಭವದ ಆಧಾರದ ಮೇಲೆ ಇರುವಂತಹ ಜ್ಞಾನ. ಲೋಕಲ್ ನಾಲೆಡ್ಜ್ ಇಸ್ ದ ನಾಲೆಡ್ಜ್ ದಟ್ ಪೀಪಲ್ ಇನ್ ಎ ಗಿವನ್ ಕಮ್ಯುನಿಟಿ ಹ್ಯಾವ್ ಡೆವಲಪ್ಡ್ ಓವರ್ ಟೈಮ್ ಆ್ಯಂಡ್ ಕಂಟಿನ್ಯೂ ಟು ಡೆವಲಪ್. ಇಟ್ ಈಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ಐ ಟೋಲ್ಡ್ ದಟ್, ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಸಾಮಾನ್ಯವಾಗಿ ಆಗಲೇ ಹೇಳಿದಾಗೇ ಅನುಭವಗಳ ಆಧಾರಿತವಾಗಿರುವಂಥ ಜ್ಞಾನ. and also often tested over centuries of use. ಶತಮಾನಗಳಿಂದ ಪರೀಕ್ಷೆಗೆ ಒಳಪಟ್ಟಿರುವಂಥ ಜ್ಞಾನ ಇದು. ನಾವು ಇವತ್ತು ನಿನ್ನೆ ಯೂಸ್ ಮಾಡ್ತಾ ಇಲ್ಲ. ಇದು ಸಾಮಾನ್ಯವಾಗಿ ಸುಮಾರು ನಾವು ಸಿಂಧೂ ನಾಗರಿಕತೆ ಕಾಲ ಅಥವಾ ಪ್ರಪಂಚದ ಇತರೆ ನಾಗರಿಕತೆಗಳ ಕಾಲದಿಂದಲೂ ಕೂಡ ಈ ಥರದ ಜ್ಞಾನ
ಬಳಕೆಯಲ್ಲಿರೋದನ್ನು ನೋಡ್ತಾ ಇದ್ದೇವೆ. ಶತಮಾನಗಳಿಂದ ಪರೀಕ್ಷೆಗೊಳಪಟ್ಟಿರುವಂಥ ಜ್ಞಾನ, ಆಫನ್ ಟೆಸ್ಟೆಡ್ ಓವರ್ ಸೆಂಚುರೀಸ್ ಆಫ್ ಯೂಸ್. ದೆನ್ ದ ಅಡಾಪ್ಟೆಡ್ ಟು ದ ಲೋಕಲ್ ಕಲ್ಚರ್ ಅಂಡ್ ಎನ್ವಿರಾನ್ಮೆಂಟ್. It is very very important. It is always adopted to the local culture and also the local environment. ಅದಲ್ಲದೆ ಇದು ಸ್ಥಳೀಯ ಸಂಸ್ಕೃತಿ ಮತ್ತು ನಮ್ಮ ಸ್ಥಳೀಯ ಪರಿಸರಕ್ಕೆ ಹೊಂದಿಕೆಯಾಗಿರುವಂತಹ ಜ್ಞಾನ ಇದು, ಅಥವಾ ನಮ್ಮ ಜೊತೆನೇ ಹೊಂದ್ಕೊಂಡಿರುವಂತಹ ಜ್ಞಾನ. ಎಂಬೆಡೆಡ್ ಇನ್ ಕಮ್ಯುನಿಟಿ ಪ್ರಾಕ್ಟೀಸಸ್, ಇನ್ಸ್ಟಿಟ್ಯೂಷನ್ಸ್, ರಿಲೇಷನ್ಶಿಪ್ಸ್ ಆ್ಯಂಡ್ ರಿಚುಯಲ್ಸ್. ಸಾಮಾನ್ಯವಾಗಿ ನಮ್ಮ ಸಮುದಾಯದವರು ಅನುಸರಣೆ ಮಾಡಿಕೊಂಡು ಬರುವಂತಹ ಅಭ್ಯಾಸಗಳು, ಆ ಕಟ್ಟಿಕೊಂಡಿರುವಂತಹ ಸಂಸ್ಥೆಗಳು, ಬೆಳೆಸಿಕೊಂಡಿರುವಂತಹ ಸಂಬಂಧಗಳು ಹಾಗೂ ಅನುಸರಣೆ ಮಾಡಿಕೊಂಡು ಬಂದಿರುವಂತಹ ಆಚಾರಗಳು, ಅದನ್ನು ಕಮ್ಯುನಿಟಿ ಪ್ರಾಕ್ಟೀಸಸ್ ಅಂತೇಳಿ ಕೂಡ ನಾವು ಕರೆಯುತ್ತೇವೆ. ಇವೆಲ್ಲವೂ ಕೂಡ ಆ ಹಿನ್ನೆಲೆಯಲ್ಲಿ ಇದನ್ನು ಲೋಕಲ್ ನಾಲೆಡ್ಜ್ ಅಂಥೇಳಿ ನಾವು ಟೋಟಲ್ ಆಗಿ ಕರೆಯುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅಂಡ್ ಆಲ್ಸೋ ಇಟ್ ಈಸ್ ಆಲ್ವೇಸ್ ಹೆಲ್ಡ್ ಬೈ ಇಂಡಿವಿಜುವಲ್ಸ್ ಆ್ಯಂಡ್ ಆರ್ ದ ಕಮ್ಯುನಿಟೀಸ್. ಸಾಮಾನ್ಯವಾಗಿ ಇದು ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಮುದಾಯದ ಅನುಭವದ ಆಧಾರದ ಮೇಲೆ ಬಂದಿರುವಂಥ ಜ್ಞಾನ ಅಂತ ಕೆಲವರು ಕರೀತಾರೆ, ಕೆಲವರು ಆ ದೃಷ್ಟಿಯಲ್ಲೂ ಕೂಡ ಇದನ್ನು ಕರೀತಾರೆ. ಅದಲ್ಲದೆ ಇದು ಕ್ರಿಯಾತ್ಮಕ ಮತ್ತು ಬದಲಾವಣೆ ಹೊಂದಿರುವಂಥ ಕೆಲವು ಅಂಶಗಳನ್ನು ಹೊಂದಿರುವಂಥ ಪ್ರಯತ್ನನೂ ಕೂಡ ಈ ಜ್ಞಾನದಲ್ಲಿ ನಾವು ಗಮನಿಸ್ಬೋದು. ಡೈನಮಿಕ್ ಆ್ಯಂಡ್ ಚೇಂಜಿಂಗ್ ನಾಲೆಡ್ಜ್. ಹೇಗೆಂದರೆ ಸ್ಥಳೀಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಮಹಿಳೆಯರು, ಪುರುಷರು, ರೈತರು, ವ್ಯಾಪಾರಿಗಳು, ಅಕ್ಷರಸ್ಥರು, ಅನಕ್ಷರಸ್ಥರುಗಳಲ್ಲಿಯೇ ಭಿನ್ನತೆ ಮತ್ತು ವೈವಿಧ್ಯತೆಯನ್ನು ಕಾಣಬಹುದು. ಅವುಗಳ ಆಧಾರಿತವಾಗಿ ವಿ ಕ್ಯಾನ್ ಕ್ಲಾಸಿಫೈಡ್ ದ ಲೋಕಲ್ ನಾಲೆಡ್ಜ್ ಇಂಟು ಕಾಮನ್ ನಾಲೆಡ್ಜ್, ಶೇರ್ಡ್ ನಾಲೆಡ್ಜ್ ಆ್ಯಂಡ್ ಸ್ಪೆಷಲೈಸ್ಡ್ ನಾಲೆಡ್ಜ್ ಎಂದು ಮೂರು ವಿಭಾಗವಾಗಿ ಈ ಜ್ಞಾನವನ್ನು ವಿಭಾಗಿಸ್ತಾ ಬಂದಿದ್ದಾರೆ. ದ ಟೈಪ್ ಆಫ್ ನಾಲೆಡ್ಜ್ ಪೀಪಲ್ ಹ್ಯಾವ್ ಈಸ್ ರಿಲೇಟೆಡ್ ಟು ದೇರ್ ಏಜ್, ಜೆಂಡರ್, ಅಕ್ಯುಪೇಷನ್, labor division within the family. This is called as the common knowledge. Here the community enterprise, the socio-economic status and their experiences and environment history. ಸಾಮಾನ್ಯವಾಗಿ ಈ ಥರದ ಜ್ಞಾನ ಒಂದು ರೀತಿಯಾಗಿರುವಂಥ ವಯಸ್ಸು, ಲಿಂಗತ್ವ, ಲಿಂಗ, ವೃತ್ತಿ, ಶ್ರಮ ವಿಭಜನೆ ಮತ್ತು ಕೌಟುಂಬಿಕ ಸಂಬಂಧಗಳ ಹಾಗೂ ಸಮುದಾಯಗಳ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನಗಳ ಮೇಲೆ ಕಟ್ಟಿರುವಂತಹ ಒಂದು ಜ್ಞಾನ ಅಥವಾ ಬೆಳೆದಿರುವಂತಹ ಒಂದು ಜ್ಞಾನ ಎಂದು ಹೇಳ್ತೇವೆ. ಆ ಹಿನ್ನೆಲೆ ಇದಕ್ಕೆ ಬಹಳ ಮಹತ್ವವನ್ನು ಕೂಡ ಕೊಡುವಂಥ ಕಾರಣವಿದೆ. ಲೋಕಲ್ ನಾಲೆಡ್ಜ್ ಇಸ್ ಆಲ್ವೇಸ್ ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸಸ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್. ಹಾಗಾಗಲೇ ನಾವು ಇದನ್ನು ಚರ್ಚೆ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇದನ್ನು ನಾನು ಮುಂದಕ್ಕೆ ಹೋಗೋ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಹಿಯರ್ ದ ಲೋಕಲ್ ನಾಲೆಡ್ಜ್ ಈಸ್ the dynamic and changing one, and also local knowledge is not confined to tribal groups or to the original inhabitants of an area. It is not even confined to rural people. Rather, all communities possess local knowledge, rural and urban, settled and nomadic, original inhabitants and migrants, traditional knowledge and indigenous knowledge. It embraces a larger body of knowledge system. ಸಾಮಾನ್ಯವಾಗಿ how we can find the local knowledge or what are the characteristics of the local knowledge. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡೋದಾದರೆ ಈ ಸ್ಥಳೀಯ ಜ್ಞಾನ ಅನ್ನುವಂತಹ ಲಕ್ಷಣಗಳು ಏನು, ಯಾವ ಲಕ್ಷಣಗಳ ಆಧಾರದ ಮೇಲೆ ಇದನ್ನು ನಾವು ಗುರುತಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಸಾಮಾನ್ಯವಾಗಿ ಇದು ಕ್ರಿಯಾತ್ಮಕತೆ ಮತ್ತು ಬದಲಾವಣೆಯನ್ನು ಹೊಂದಿರುತ್ತೆ. ವ್ಯಕ್ತಿಯಿಂದ ವ್ಯಕ್ತಿಗೆ ನೋಡಿದರೆ ಭಾಷೆಗಳು ಬದಲಾವಣೆ ಇರುತ್ತೆ, ಸಂಸ್ಕೃತಿಗಳಲ್ಲಿ ಬದಲಾವಣೆ ಇರುತ್ತೆ, ಕ್ರಿಯಾತ್ಮಕತೆ ಹೊಂದಿರುತ್ತೆ. ಹಾಗಾಗಿ ಇಟ್ ಈಸ್ ಆಲ್ವೇಸ್ ಡೈನಮಿಕ್ ಆ್ಯಂಡ್ ಎವರ್ ಚೇಂಜಿಂಗ್. ಯಾವಾಗಲೂ ಕೂಡ ಇದನ್ನು ಬದಲಾವಣೆ ಮಾಡುವಂಥ ಪ್ರಯತ್ನ. ಉದಾಹರಣೆ, ನಮ್ಮ ಇಂಡಿಯಾದಲ್ಲಿ ಲೋಕಲ್ ನಾಲೆಡ್ಜ್ ಬೇರೆ ಇದ್ದರೆ ನಾವು ಫಾರಿನ್ ಕಂಟ್ರೀಸ್ಗೆ ಹೋದಾಗ ಅದರ ಸ್ಥಳೀಯ ಭಾಷೆನೇ ಬೇರೆ ಇರುತ್ತೆ. ಅಲ್ಲಿ ಆ ಊಟ, ಉಡುಪು ಎಲ್ಲ ಒಂದೇ ಆದರೂ ಕೂಡ ದ ಲೋಕಲ್ ಲ್ಯಾಂಗ್ವೇಜ್ or the local culture is different from one nation to another nation or one culture to another culture and also one generation to another generation. The second thing is, ಸಾಮಾನ್ಯವಾಗಿ ಸ್ಥಳೀಯ ಜ್ಞಾನವು ಹಿಂದೆ ವ್ಯಾಖ್ಯಾನಿಸಲ್ಪಟ್ಟಿರೋದೇನೆಂದರೆ ಅಲ್ಲಿನ ಮೂಲ ನಿವಾಸಿಗಳು, ಗುಡ್ಡಗಾಡು ಜನರು, ಹಿರಿಯ ತಲೆಮಾರಿನ ಜನರ ಅನುಭವಗಳ ಆಧಾರಿತವಾಗಿರುತ್ತೆ. ಇಟ್ ಈಸ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲೋಕಲ್ ನಾಲೆಡ್ಜ್.
ಗುಡ್ಡಗಾಡು ಜನರ ಭಾಷೆ ಅಂತ ಕನ್ಸಿಡರ್ ಮಾಡ್ತಾರೆ ಅದನ್ನು. ಅವರ ಭಾಷೆ ಇವತ್ತು ಕೂಡ ಚೇಂಜ್ ಆಗಿಲ್ಲ ನೋಡಿ. ಇವತ್ತು ಕೂಡ ಭಾಷೆ, ಸಂಸ್ಕೃತಿ ಇವೆಲ್ಲವೂ ಕೂಡ ಚೇಂಜ್ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಕರ್ನಾಟಕದ ಕೆಲವು ಭಾಗಗಳಲ್ಲೂ ಕೂಡ ಇವತ್ತು ಆ ಭಾಷೆ ಇದೆ. ಭಾರತದ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಈ ಲೋಕಲ್ ಲ್ಯಾಂಗ್ವೇಜ್, ಲೋಕಲ್ ಟ್ರೆಡಿಷನ್ಸ್ ಅಥವಾ ಟ್ರೈಬಲ್ ಗ್ರೂಪ್ಸ್ಗಳಲ್ಲಿ ಈ ಲ್ಯಾಂಗ್ವೇಜನ್ನು ಹೆಚ್ಚಾಗಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ಇಟ್ ಈಸ್ ನಾಟ್ ಈವನ್ ಕನ್ಫೈನ್ಡ್ ಟು ರೂರಲ್ ಪೀಪಲ್. ಅದರ ಜೊತೆ ಸ್ಥಳೀಯ ಜ್ಞಾನ ಕೇವಲ ಗ್ರಾಮಕ್ಕೆ ಅಂತ ಹೇಳಲ್ಲ ನಾನು, ಇದು ನಗರಗಳಿಗೂ ಕೂಡ ಅನ್ವಯಿಸುವಂತಹ ಸಾಧ್ಯತೆ ಇದೆ, ಅನ್ವಯಿಸಬಹುದು. ಯಾಕೆಂದರೆ ಟ್ರೈಬಲ್ ಗ್ರೂಪ್ಸ್ ನಗರಕ್ಕೆ ಮೈಗ್ರೇಟ್ ಆಗ್ತಾ ಇರ್ತಾರೆ ಅಥವಾ ಅಲ್ಲಿಂದ ಮತ್ತು ಅವರು ಹಳ್ಳಿಗಳಿಗೆ ಬರ್ತಾರೆ. ಹೀಗೆ ಅದರ ಸಂಚಾರದಿಂದಾಗಿ ಇಟ್ ಆಲ್ವೇಸ್ ಟ್ರಾನ್ಸ್ಮಿಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಆರ್ ರೂರಲ್ ಪ್ಲೇಸ್ ಟು ಅರ್ಬನ್ ಪ್ಲೇಸ್. ಆ್ಯಂಡ್ ಆಲ್ಸೋ ದ ರೂರಲ್ ನಾಲೆಡ್ಜ್ ಈಸ್ ನಾಟ್ ಇನ್ ಸೆಟಲ್ಡ್ ಮ್ಯಾನರ್, ಇಟ್ ಈಸ್ ಆಲ್ವೇಸ್ ನೊಮ್ಯಾಡಿಕ್. ಸಾಮಾನ್ಯವಾಗಿ ಈ ನಾವು ಅಲೆಮಾರಿಗಳು ಅಂತೇಳಿ ಕರೀತೇವೆ ಅಥವಾ ಸಾಮಾನ್ಯ ಒಂದೇ ಕಡೆ ನೆಲೆಯಂತಹ ವಾಸಿಗಳು, ಅವರಿಗೂ ಕೂಡ ಅನ್ವಯವಾಗುವಂಥದ್ದಲ್ಲ, ಬೇರೆ ಎಲ್ಲ ಸಮುದಾಯದವರಿಗೂ ಕೂಡ ಈ ಜ್ಞಾನದ ಅನ್ವಯ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ರೆಡಿಷನಲ್ ಲ್ಯಾಂಗ್ವೇಜ್, ಟ್ರೆಡಿಷನಲ್ ನಾಲೆಡ್ಜ್ ಆ್ಯಂಡ್ ಇಂಡಿಜಿನಿಯಸ್ ನಾಲೆಡ್ಜ್. ಸಾಮಾನ್ಯವಾಗಿ ನಾವು ಸ್ವದೇಶೀಯ ಅಂತ ಕರಿತೀವಿ ಅಥವಾ ದೇಶೀಯ ಅಂತ ಕರಿತೀವಿ. ಇಂಡಿಜಿನಿಯಸ್ ಅಂದರೆ ಆ ದೇಶದೊಳಗೇನೆ ಅಥವಾ ಒಂದು ಪ್ರಾಂತ್ಯ, ಒಂದು ರಾಜ್ಯಕ್ಕೆ ಅಥವಾ ಒಂದು ಗ್ರಾಮನೇ ತಗೊಳ್ಳಿಬೇಕಾದ್ರೆ, ಅಥವಾ ನೀವೇ ನಿಮ್ಮ ಹಳ್ಳಿಗೆ ಅನ್ವಯಿಸ್ಕೊಳ್ಳುವಂಥ ಒಂದು ಸಂಸ್ಕೃತಿ ಅಂತ ಇಟ್ಕೊಳ್ಳಿ. ನಿಮ್ಮ ಏರಿಯಾಕ್ಕೆ ಇರುವಂಥ ಒಂದು ಸಂಸ್ಕೃತಿ, ಒಂದು ಧರ್ಮಕ್ಕೆ ಸಂಸ್ಕೃತಿ ಇರುವಂಥದ್ದು, ಸಾಂಪ್ರದಾಯಿಕವಾಗಿ ಆಚರಣೆಯಲ್ಲಿರುವಂತಹ ಎಲ್ಲ ಅಂಶಗಳು. ಹಾಗಾಗಿ ತಮ್ಮ ಜ್ಞಾನವನ್ನು ಹೇಗೆ ಪಡೆದರು ಅನ್ನೋದು ಒಂದು ನಿರ್ದಿಷ್ಟ ಸನ್ನಿವೇಶದ ಮೇಲೆ, ವರ್ತನೆಯ ಮೇಲೆ ಈ ಜ್ಞಾನ ಅವಲಂಬಿತವಾಗಿರುತ್ತೆ. ದೆನ್ ಲೋಕಲ್ ನಾಲೆಡ್ಜ್ ಈಸ್ ದ ಹ್ಯೂಮನ್ ಕ್ಯಾಪಿಟಲ್ ಆಫ್ ದ ರೂರಲ್ ಆ್ಯಂಡ್ ಅರ್ಬನ್ ಪೀಪಲ್. ಸಾಮಾನ್ಯವಾಗಿ ಸ್ಥಳೀಯ ಜ್ಞಾನ ಅಂದರೆ ಒಬ್ಬ ನಗರ ಪ್ರದೇಶದ ಹಾಗೂ ಗ್ರಾಮೀಣ ಪ್ರದೇಶದ ಮಾನವ ಬಂಡವಾಳವಿದ್ದಂತೆ. ಇಟ್ ಈಸ್ ದ ಹ್ಯೂಮನ್ ಕ್ಯಾಪಿಟಲ್ ಆಫ್ ದ ರೂರಲ್ ಆ್ಯಂಡ್ ಅರ್ಬನ್ ಪೀಪಲ್. ಇಟ್ ಈಸ್ ದ ಮೇನ್ ಅಸೆಟ್ ದ ಇನ್ವೆಸ್ಟ್ ಇನ್ ದ ಸ್ಟ್ರಗಲ್ ಫಾರ್ ಸರ್ವೈವಲ್. ನಾವೆಲ್ಲಾದರೂ ಬದುಕುಳಿಬೇಕಾದ್ರೆ ನಮ್ಮ ಸ್ಥಳೀಯ ಜ್ಞಾನ ಬಹಳ ಮುಖ್ಯ ಆಗುತ್ತೆ. ಇಟ್ ಈಸ್ ದ ಮೇನ್ ಅಸೆಟ್ ದೇ ಇನ್ವೆಸ್ಟ್ ಇನ್ ದ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸ್ಟ್ರಗಲ್ ಫಾರ್ ಸರ್ವೈವಲ್. ನಾವು ಉಳಿಬೇಕಾದ್ರೆ, ಬೆಳೆಸ್ಕೊಳ್ಬೇಕಾದ್ರೆ, ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ಸ್ಥಳೀಯ ಜ್ಞಾನದ ಅವಶ್ಯಕತೆಯೂ ಕೂಡ ಹೆಚ್ಚಾಗುತ್ತೆ. ದಟ್ಸ್ ವೈ ವಿ ಡೋಂಟ್ ನೆಗ್ಲೆಕ್ಟ್ ದಟ್ ಟೈಪ್ ಆಫ್ ನಾಲೆಡ್ಜ್ ಇನ್ ಅವರ್ ಲೈಫ್. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಯೂಸ್ ಟು ಪ್ರೊಡ್ಯೂಸ್ ಫುಡ್, ಪ್ರೊವೈಡ್ ಫಾರ್ ಶೆಲ್ಟರ್ ಆರ್ ಅಚೀವ್ ಕಂಟ್ರೋಲ್ ಆಫ್ ದೇರ್ ಓನ್ ಲೈಫ್ಸ್. ಸಾಮಾನ್ಯವಾಗಿ ಇದಲ್ಲದೆ ನಮ್ಮ ಜೀವನ ನಿಯಂತ್ರಣಕ್ಕಾಗಿ ನಾವು ಸ್ಥಳೀಯ ಸಂಸ್ಕೃತಿಯ ಮೊರೆ ಹೋಗಬೇಕಾಗುತ್ತೆ. ಹಾಗೂ ನಮಗೆ ವಸತಿ, ಆಹಾರ, ನಮ್ಮ ಸಾಧನೆಗಳನ್ನು ಮಾಡಬೇಕಾದ್ರೆ ನಮಗೆ ಸ್ಥಳೀಯ ಜ್ಞಾನ ಬಹಳ ಮುಖ್ಯ. ಅದು ಓದುವಾಗಲಿ, ಸಂಸ್ಕೃತಿಗಳಾಗಲಿ ಅಥವಾ ನಮ್ಮ ವಿದ್ಯಾಭ್ಯಾಸಗಳಾಗಲಿ ಬಹಳ ಮುಖ್ಯವಾಗಿರುವಂಥದ್ದು. ದಟ್ಸ್ ವೈ ವಿ ಹ್ಯಾವ್ ಟು ಮೋರ್ ಕಾನ್ಸಂಟ್ರೇಟ್ ಆನ್ ಡೆವಲಪ್ಮೆಂಟ್ ಆಫ್ ದ ಲೋಕಲ್ ನಾಲೆಡ್ಜ್ ಇನ್ ಅವರ್ ಕೆರಿಯರ್ ಆರ್ ಇನ್ ಅವರ್ ಸರ್ವಿಸಸ್. ಹಿಯರ್ the second thing is the shared knowledge. It is also another basement of the local knowledge. Shared knowledge is very, very important one. Here the shared knowledge is held by many but not all communities or members. Example, the villagers who raise livestock will know more about basic animal husbandry than those without livestock. ಸಾಮಾನ್ಯವಾಗಿ ನಾವು ಓದುವುದಕ್ಕಿಂತ ಅಥವಾ ನಮ್ಮ ಜೊತೆ, ನಮ್ಮ ಸಮುದಾಯದ ಜೊತೆ ನಾವೇನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಲ್ಲ, ಬದುಕುವ ನಿಟ್ಟಿನಲ್ಲಿ ಈ ಥರದ ಒಂದು ಸ್ಥಳೀಯ ಅನುಭವದ ಜ್ಞಾನ ಅಥವಾ ಹಂಚಲ್ಪಟ್ಟ ಜ್ಞಾನ ಎಂದು ಕರೆಯುತ್ತೇವೆ ಅದನ್ನು. ಆ ಹಂಚಲ್ಪಟ್ಟ ಜ್ಞಾನ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಹಾಗಾಗಿ ನಾವು ಪಶುಪಾಲನೆ ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ನಮ್ಮೂರಲ್ಲಿ ಅಷ್ಟೇ ಇಲ್ಲ ಪಶುಪಾಲನೆ, ಪ್ರಪಂಚದ ಎಲ್ಲ ಹಳ್ಳಿಗಳಲ್ಲಿದೆ, ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಇದೆ. ಪಶುಪಾಲನೆ ಮಾಡಬೇಕು, ಅದು ಕಾಮನ್. ದಿಸ್ ಇಸ್ ದ ಶೇರ್ಡ್ ನಾಲೆಡ್ಜ್ ಅಂಡ್ ಆಲ್ಸೋ ದ ಕಾಮನ್ ನಾಲೆಡ್ಜ್. ಎಲ್ಲರಿಗೂ ಗೊತ್ತಿದೆ ಪಶುಪಾಲನೆ ಮಾಡೋದ್ರಿಂದ ಜೀವನ ನಿರ್ವಹಣೆ ಮಾಡ್ಬೋದು. ಹಾಗಾಗಿ ನಮ್ಮ ಹಳ್ಳಿಯ ಜನ ಅಥವಾ ಮತ್ತಾವುದೋ ಏರಿಯಾದಲ್ಲಿರುವಂಥ ವ್ಯಕ್ತಿಗಳು ತಮ್ಮ ಜೀವನ ನಿರ್ವಹಣೆಗಾಗಿ ಈ ಪಶುಪಾಲನಾ ವೃತ್ತಿಯನ್ನು ಕೈಗೊಳ್ಳೋದು ಹೇಗೆ ಒಂದು ಹಂಚಲ್ಪಟ್ಟ ಜ್ಞಾನ ಆಗಿದೆ ಅದನ್ನು ನೋಡಿ ಮತ್ತೊಬ್ಬರು ಕಲ್ತ್ಕೊಂತ ಹೋಗ್ತಾರೆ. ಪಶುಪಾಲನೆ, ಕುರಿ ಸಾಕಾಣೆ, ಮೀನುಗಾರಿಕೆ, ಇವೆಲ್ಲ ಈ ಥರದ ಶೇರ್ಡ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಅಂಶಗಳು. ಯಾರನ್ನ ನೋಡಿ ನಾವು ಅದನ್ನು ಮಾಡ್ತಾ ಇದ್ದೀವಿ, ಇಲ್ಲಿ ನಾವೇ ಮಾಡ್ತಾ ಇಲ್ಲ, ಯಾರೋ ಮಾಡ್ತಾ ಇದ್ದಾರೆ ಪಶುಪಾಲನೆ ಅಂದರೆ ಅದನ್ನು ಅನುಕೂಲ ಇದೆ ಅಂದ್ಕೊಂಡು ನಾವು ಅದನ್ನು ಪಶುಪಾಲನೆ ಮಾಡುವಂಥ ದೃಷ್ಟಿಯನ್ನು ಬೆಳ್ಕೊಂಡಿದ್ದೀವಿ. ಇಸ್ ಅನದರ್ ಇಂಪಾರ್ಟೆಂಟ್ ಬೇಸ್ಮೆಂಟ್ ಆಫ್ ದ ಲೋಕಲ್ ನಾಲೆಡ್ಜ್, ದಟ್ ಈಸ್ ದ ಶೇರ್ಡ್ ನಾಲೆಡ್ಜ್. ದೆನ್ ದ ಸ್ಪೆಷಲೈಸ್ಡ್ ನಾಲೆಡ್ಜ್. For example, the term local knowledge always used as the specialized knowledge as it embraces a larger body of knowledge systems
It includes those classified as traditional and indigenous. ಸಾಮಾನ್ಯವಾಗಿ ಈ ವೃತ್ತಿಗೆ ಸಂಬಂಧಪಟ್ಟಂತೆ ವಿಶೇಷ ಜ್ಞಾನ ಅಂದರೆ ಇಟ್ ಈಸ್ ವೆರಿ 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 ಪರ್ಟಿಕ್ಯುಲರ್ ಅಬೌಟ್ ದ ಸ್ಪೆಸಿಫಿಕ್ ಪ್ರೊಫೆಷನ್ ಲೈಕ್ ಕಾರ್ಪೆಂಟರ್, ಟೈಲರಿಂಗ್, ಎಂಬ್ರಾಯ್ಡರಿ ಆರ್ ಅದರ್ ದ ಪ್ರೊಫೆಷನ್ಸ್. ಸಾಮಾನ್ಯವಾಗಿ ಈ ಥರದ ವಿಶೇಷ ಜ್ಞಾನ ಎಲ್ಲರಲ್ಲೂ ಇರಲ್ಲ. ಇಟ್ ಈಸ್ ನಾಟ್ ಕಾಮನ್ ಟು ಆಲ್. ಸಾಮಾನ್ಯವಾಗಿ ಇದನ್ನು ನಾವೆಲ್ಲರಿಗೂ ಅಪ್ಲೈ ಮಾಡೋಕ್ಕೆ ಸಾಧ್ಯತೆ ಆಗಲ್ಲ. ಕೆಲವು ವ್ಯಕ್ತಿಗಳಲ್ಲಿ ಅದು ಲೋಕಲ್ ನಾಲೆಡ್ಜ್ ಆಗಿದ್ರು ಕೂಡ ಕೆಲವೇ ವ್ಯಕ್ತಿಗಳಲ್ಲಿ ಅದು ಶೇಖರಣೆ ಆಗಿರುತ್ತೆ. ಹಾಗಾಗಿ ಆ ವ್ಯಕ್ತಿಗಳು ಏನು ಮಾಡ್ತಾರೆ, ಕೆಲವು ವಿಶೇಷ ಕೌಶಲ್ಯಗಳನ್ನು ಬೆಳೆಸ್ಕೊಂಡು ತಮ್ಮ ಜೀವನ ನಿರ್ವಹಣೆಯನ್ನು ಸಾಗಿಸ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ದ ಟರ್ಮ್ ದ ಶೇರ್ಡ್ ನಾಲೆಡ್ಜ್ ಆರ್ ಡೈನಮಿಕ್ people adapt to changes in their environment and absorb and assimilate ideas from a variety of sources. Variety of sources is very very important. They assimilate their ideas from variety of sources. ಕೆಲವರು ನಾವು ನಮ್ಮ ಎದುರುಗಿಡುವ ಸಂಪನ್ಮೂಲಗಳನ್ನೇ ಬಳಸ್ಕೊಳ್ಳೋಕೆ ಸಾಧ್ಯತೆ ಆಗಲ್ಲ. ಆದರೆ ದ ಸ್ಪೆಷಲ್ ನಾಲೆಡ್ಜ್ ಹೋಲ್ಡ್ಸ್ ದಟ್ and it also observe that the ideas form a variety of sources. ಆದರೆ ಇದೇನು ಮಾಡ್ತದೆ, ಈ ಥರದ ಜ್ಞಾನ ಇರುವಂಥ ವ್ಯಕ್ತಿಗಳೆಲ್ಲರೂ ಏನು ಮಾಡ್ತಾರೆ, ಒಂದು ವಿಶೇಷ ರೀತಿಯಾಗಿರುವಂಥ ಜ್ಞಾನದ ಮೊರೆ ಹೋಗ್ತಾರೆ. ಅದರಲ್ಲಿ ಅವರ ಪ್ರತಿಭೆಯನ್ನು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಅಂಡ್ ಆಲ್ಸೋ ಇಟ್ ಆಲ್ವೇಸ್ ಗಿವ್ಸ್ ದ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಟು ಗ್ಲೋಬಲ್ ನಾಲೆಡ್ಜ್. ಗ್ಲೋಬಲ್ ನಾಲೆಡ್ಜ್ ಹ್ಯಾವ್ ಒರಿಜಿನೇಟೆಡ್ ವಿತ್ ಲೋಕಲ್ ಪೀಪಲ್. That's why the global knowledge is always depend upon the common knowledge, shared knowledge and specialized knowledge. ಜಾಗತಿಕ ಜ್ಞಾನ ಅಂತ ಕರಿತೀವಿ ನಾವು. ಆ ಜಾಗತಿಕ ಜ್ಞಾನ ಅಥವಾ ಪ್ರಾಪಂಚಿಕ ಜ್ಞಾನ ಯಾವಾಗಲೂ ಕೂಡ ಮಹತ್ವದಾಗಿದೆ. ಏಕೆಂದರೆ ಇದು ಡೆವಲಪ್ ಆಗಿರುವಂಥದ್ದು ಒಂದು ಸಾಮಾನ್ಯ ಜ್ಞಾನದಿಂದ ಅಥವಾ ಹಂಚಲ್ಪಟ್ಟ ಜ್ಞಾನದಿಂದ ಹಾಗೂ ವಿಶೇಷ ಜ್ಞಾನದಿಂದ. That's why the significant contributions to global knowledge have originated with local people. It is passed down from the generation to generation and closely interwoven with people's cultural values. ಸಾಮಾನ್ಯವಾಗಿ ಇದು ನಮ್ಮೊಳಗೇನೆ ಸಾಂಸ್ಕೃತಿಕ ಅಂಶಗಳನ್ನು ಒಳಗೊಂಡಂತೆ ವಿದ್ಯಾರ್ಥಿಗಳಲ್ಲಿ ಅಥವಾ ಸ್ಥಳೀಯ ಜನಗಳಲ್ಲಿ ಬಹಳ ಆಂತರಿಕ ಸಂಬಂಧವನ್ನು ಹೊಂದಿರುವಂಥ ಒಂದು ಜ್ಞಾನ. ಹಾಗಾಗಿ specialized knowledge is held by a few people who might have had special training or an apprenticeship. Example, only few villagers will become healers, midwives or blacksmiths. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಾಗೇ ಕೆಲವು ವ್ಯಕ್ತಿಗಳು ಮಾತ್ರ ಈ ವೈದ್ಯರಾಗ್ತಾರೆ ಅಥವಾ ಅಕ್ಕಸಾಲಿಗರಾಗ್ತಾರೆ, ಬೇರೆ ಬೇರೆ ಕೆಲಸವನ್ನು ಹುಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ shared knowledge, it is once again specialized knowledge is held by a few people who might have had special training. ಯಾರಿಗೆ ವಿಶೇಷವಾದ ಸಾಮರ್ಥ್ಯ ಇರುತ್ತೋ, ವಿಶೇಷವಾದ ತರಬೇತಿ ಪಡೆದ ಸಾಮರ್ಥ್ಯ ಇರುತ್ತಲ್ಲ, ಅವರು ಮಾತ್ರ ಈ ಥರದ ಕೌಶಲ್ಯಗಳನ್ನು ಬಳಸಿಕೊಳ್ಳುವಲ್ಲಿ ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದಿ ಲೋಕಲ್ ನಾಲೆಡ್ಜ್. ದೆನ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದ ಲೋಕಲ್ ನಾಲೆಡ್ಜ್? ಯಾಕೆ ಈ ಸಾರ್ವತ್ರಿಕ ಜ್ಞಾನ ಅಥವಾ ಸ್ಥಳೀಯ ಜ್ಞಾನ ಅನ್ನುವಂಥದ್ದು ಬೇಕಾಗುತ್ತೆ? ಟುಡೇ ಮೆನಿ ಲೋಕಲ್ ನಾಲೆಡ್ಜ್ ಸಿಸ್ಟಮ್ಸ್ ಆರ್ ಅಟ್ ರಿಸ್ಕ್ ಆಫ್ ಬಿಕಮಿಂಗ್ ಎಕ್ಸ್ಟಿಂಕ್ಟ್. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ಅಷ್ಟೇ ಈ ಸ್ಥಳೀಯ ಜ್ಞಾನ ಬಹಳಷ್ಟು ತೊಂದರೆಯಲ್ಲಿ ಇರುವಂಥದ್ದು ಕೂಡ ಕಾಣ್ತೇವೆ. ದಿಸ್ ಈಸ್ ಬಿಕಾಸ್ ಗ್ಲೋಬಲಿ ನ್ಯಾಚುರಲ್ ಎನ್ವಿರಾನ್ಮೆಂಟ್ಸ್ ಆರ್ ರ್ಯಾಪಿಡ್ಲಿ ಚೇಂಜಿಂಗ್. ಹಾಗಾಗಿ ಇವತ್ತಿನ ಸಮಾಜ ನೀವೇ ನೋಡುವಂತೆ ಕ್ಷಿಪ್ರಗತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಸ್ವಾಭಾವಿಕ ಸನ್ನಿವೇಶ ಬದಲಾವಣೆ ಆಗ್ತಾ ಇದೆ, ತೀವ್ರಗತಿಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಆ್ಯಂಡ್ ದೆರ್ ಆರ್ ಎ ಫಾಸ್ಟ್ ಫೇಸ್ಡ್ ಎಕನಾಮಿಕ್, ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಚೇಂಜಸ್. ಅದಲ್ಲದೆ ಇವತ್ತು ನಿಮ್ಮ ಹಳ್ಳಿ ಮೊದಲಿನ ಹಳ್ಳಿಗಳಲ್ಲ, ನಗರಗಳು ಕೂಡ ಅಷ್ಟೇ ಬದಲಾವಣೆ ಹೊಂದಿದೆ. ಅದಲ್ಲದೆ ನಮ್ಮ ಕುಟುಂಬದಲ್ಲೂ ಕೂಡ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳು ಇವತ್ತು ಹೆಚ್ಚಾಗಿ ಕ್ಷಿಪ್ರಗತಿಯಲ್ಲಿ ಕೈಗೊಳ್ತಾ ಇದೆ. ಮೋರೋವರ್ ದ ಇಂಪ್ಲಿಕೇಶನ್ ಫಾರ್ ಅದರ್ಸ್ ಮೇ ಆಲ್ಸೋ ಬಿ ಡೆಟ್ರಿಮೆಂಟಲ್ ವೆನ್ ಸ್ಕಿಲ್ಸ್, ಟೆಕ್ನಾಲಜೀಸ್, ಆರ್ಟಿಫ್ಯಾಕ್ಟ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಎಕ್ಸ್ಪರ್ಟೈಸ್ ಆರ್ ಲಾಸ್ಟ್. ಸಾಮಾನ್ಯವಾಗಿ ಇವತ್ತು
ಈ ಸ್ಥಳೀಯ ಜ್ಞಾನದಿಂದ ಕಂಡುಕೊಳ್ಳುವಂಥ ಎಲ್ಲ ಕೌಶಲ್ಯಗಳು ಕೂಡ ಇವತ್ತು ಮರೆಯಾಗ್ತಾ ಇದೆ. ಲೋಕಲ್ ನಾಲೆಡ್ಜ್ ಇಸ್ ಎ ಪಾರ್ಟ್ ಆಫ್ ಪೀಪಲ್ಸ್ ಲೈಫ್. ಸಾಮಾನ್ಯವಾಗಿ ಸ್ಥಳೀಯ ಜ್ಞಾನ ಜನರ ಜೀವನದ ಒಂದು ಭಾಗವಾಗಿದೆ. ಎಸ್ಪೆಷಲಿ ದ ಪೂರ್ ಡಿಪೆಂಡ್ ಆಲ್ಮೋಸ್ಟ್ ಎಂಟೈರ್ಲಿ ಫಾರ್ ದೇರ್ ಲೈವ್ಲಿಹುಡ್ಸ್ ಆನ್ ಸ್ಪೆಸಿಫಿಕ್ ಸ್ಕಿಲ್ಸ್ ಅಂಡ್ ನಾಲೆಡ್ಜ್ ಎಸೆನ್ಷಿಯಲ್ ಟು ದೇರ್ ಸರ್ವೈವಲ್. ಅದರಲ್ಲೂ ಕೂಡ ಬಡತನದ ಜನರೇನಿದಾರಲ್ಲ, ಅವರು ಸಂಪೂರ್ಣವಾಗಿ ತಮ್ಮ ಪ್ರಾಥಮಿಕ ಸ್ಥಳೀಯ ಜ್ಞಾನದ ವಿಶೇಷ ಕೌಶಲ್ಯಗಳನ್ನು ಇವತ್ತಿಗೂ ಕೂಡ ತಾವು ಬದುಕುಳಿಯೋದಕ್ಕೋಸ್ಕರ ಅವಶ್ಯಕವಾಗಿ ಅವುಗಳನ್ನು ಅವಲಂಬನೆ ಮಾಡಿಕೊಂಡಿದ್ದಾರೆ. ಅಕಾರ್ಡಿಂಗ್ಲಿ ಫಾರ್ ದಿ ಡೆವಲಪ್ಮೆಂಟ್ ಪ್ರೊಸೆಸ್, ಲೋಕಲ್ ನಾಲೆಡ್ಜ್ ಈಸ್ ಅ ಪರ್ಟಿಕ್ಯುಲರ್ ರೆಲೆವೆನ್ಸ್ ಟು ದ ಫಾಲೋವಿಂಗ್ ಸೆಕ್ಟರ್ ಅಂಡ್ ಸ್ಟ್ರಾಟಜೀಸ್. ಸಾಮಾನ್ಯವಾಗಿ ಇವತ್ತು ಕೂಡ ಕೆಲವೊಂದು ಅಂಶಗಳ ಆಧಾರದ ಹಿನ್ನೆಲೆಯಲ್ಲಿ ನೋಡೋದಾದರೆ ಸ್ಥಳೀಯ ಜ್ಞಾನ ಇವತ್ತು ಕೆಲವೊಂದು ಅಂಶಗಳನ್ನು ಬಳಕೆ ಮಾಡಿಕೊಂಡೇ ಇದೆ, ಅಥವಾ ತಂತ್ರಗಳ ಆಧಾರದ ಮೇಲೆ ಅಥವಾ ವಿಭಾಗಗಳ ಆಧಾರದ ಮೇಲೆ ಇವತ್ತು ಕೂಡ ಅದಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಅಗ್ರಿಕಲ್ಚರ್ ನಾಲೆಡ್ಜ್ ರಿಲೇಟೆಡ್ ಟು ಕ್ರಾಪ್ ಸೆಲೆಕ್ಷನ್, ಇಂಟರ್ ಕ್ರಾಪಿಂಗ್, ಪ್ಲಾಂಟಿಂಗ್ ಟೈಮ್ಸ್. ಸಾಮಾನ್ಯವಾಗಿ ದಿಸ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ನಾಲೆಡ್ಜ್ ರಿಗಾರ್ಡಿಂಗ್ ಟು ದ ಲೋಕಲ್ ನಾಲೆಡ್ಜ್. ಇವತ್ತು ನಾವು ಕೃಷಿ ನೋಡ್ತಾ ಇದ್ದೀವಿ. ಕೃಷಿ ಚಟುವಟಿಕೆ ಯಾವಾಗಲೂ ಕೂಡ ಸಂಬಂಧಿಸಿರೋದು ಯಾವುದಕ್ಕೆ ಅಂದರೆ ಬೆಳೆಗಳ ಆಯ್ಕೆಯಲ್ಲಿ, ಬೆಳೆಗಳನ್ನು ಕೃಷಿ ಮಾಡೋದರಲ್ಲಿ ಮತ್ತು ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೆಯುವ ರೀತಿಯಲ್ಲಿ ಇವತ್ತು ಕೂಡ ಸ್ಥಳೀಯ ಜ್ಞಾನ ಆ ಜನರಿಗೆ ಬಹಳ ಉಪಯೋಗ. ದ ಸೆಕೆಂಡ್ ಒನ್ ಈಸ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಎಥ್ನಿಕ್ ವೆಟರ್ನರಿ ಮೆಡಿಸಿನ್. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಾಲೆಡ್ಜ್ ಆಫ್ ಬ್ರೀಡಿಂಗ್ ಸ್ಟ್ರಾಟಜೀಸ್, ಲೈವ್ಸ್ಟಾಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್, ಪ್ಲ್ಯಾಂಟ್ ಯೂಸಸ್ ಟು ಟ್ರೀಟ್ ಕಾಮನ್ ಇಲ್ನೆಸ್. ಇವತ್ತು ಕೂಡ ಏನಾಗಿದೆ, ಈ ಪಶುಪಾಲನೆ ಮತ್ತು ಪುರಾತನ ಅಥವಾ ಸಾಂಸ್ಕೃತಿಕ ಆಯುರ್ವೇದಿಕ ಔಷಧಿಗಳು ಸಾಮಾನ್ಯವಾಗಿ, ಅಥವಾ ಇವತ್ತು ಪಶುಪಾಲನಾ ಔಷಧಿಗಳು, ಪಶುವೈದ್ಯಕೀಯ ಔಷಧಿಗಳು ಕೂಡ ಇವತ್ತಿನ ಸ್ಥಳೀಯ ಜನರಿಗೆ ಗೊತ್ತಿರೋದನ್ನು ನೋಡ್ತೀವಿ. ಅವರ ಜೀವನವನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ದೇ ಆಲ್ವೇಸ್ ಯೂಸಸ್ ಟು ಟ್ರೀಟ್ ದ ಕಾಮನ್ ಇಲ್ನೆಸ್, ದ ಪ್ಲ್ಯಾಂಟ್ಸ್. ಪ್ರತಿಯೊಂದು ಸಸ್ಯಗಳನ್ನು ಅವರು ಯೂಸ್ ಮಾಡ್ತಾ ಪ್ರಾರಂಭಿಕ ಕಾಯಿಲೆಗಳಿಗೆ ಅಥವಾ ಸಾಂಪ್ರದಾಯಿಕ ಕಾಯಿಲೆಗಳಿಗೆ ಅವರು ಮೆಡಿಸಿನ್ ಆಗಿ ಕೊಡುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ದ ನೆಕ್ಸ್ಟ್ ಒನ್ ಈಸ್ ಯೂಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ದಿಸ್ ಇಸ್ ಆಲ್ಸೋ ಒನ್ಸ್ ಅಗೈನ್ ದ ಇಂಪಾರ್ಟೆಂಟ್ ಆಫ್ ದ ಲೋಕಲ್ ನಾಲೆಡ್ಜ್, ಯೂಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್, ನಾಲೆಡ್ಜ್ ಆಫ್ ಸಾಯಿಲ್ ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ವೈಲ್ಡ್ ಸ್ಪೀಸೀಸ್. ಸಾಮಾನ್ಯವಾಗಿ ಇವತ್ತಿನ ಸ್ಥಳೀಯ ಜನರು ಕೂಡ ಸ್ವಾಭಾವಿಕ ಸಂಪನ್ಮೂಲಗಳ ಬಳಕೆ ಮತ್ತು ನಿರ್ವಹಣೆ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ನಮ್ಮ ಹಳ್ಳಿಯ ಜನ ಆಗಲಿ ಅಥವಾ ನಗರ ಪ್ರದೇಶ ಜನಗಳಾಗಲಿ, ದೇ ಹ್ಯಾವ್ ಟು ನೋ ಅಬೌಟ್ ದ ನಾಲೆಡ್ಜ್ ಆಫ್ ದ ಸಾಯಿಲ್ ಫರ್ಟಿಲಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ವೈಲ್ಡ್ ಸ್ಪೀಸೀಸ್. ಉದಾಹರಣೆ, ಕಾಡು ಪ್ರಾಣಿಗಳ ಉಳಿವು ಅಥವಾ ಮಣ್ಣಿನ ಫಲವತ್ತತೆ. ರೈತರಾದರೆ ನಾವು ಕೇವಲ ಬೆಳೆಯನ್ನು ಬೆಳ್ಕೊಂಡ್ರೆ ಸಾಲದು, ಮಣ್ಣಿನ ಫಲವತ್ತತೆಯನ್ನು ನಿರ್ವಹಣೆ ಮಾಡುವಂತಹ ಸ್ಥಳೀಯ ಲೋಕಲ್ ನಾಲೆಡ್ಜ್ ಕೂಡ ಅವರಿಗಿರಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಯೊಂದು ಕ್ಷೇತ್ರದ ಜ್ಞಾನದ ಕೂಡ ಬಹಳ ಮುಖ್ಯ ಎಂದು ಪರಿಗಣನೆ ಮಾಡುವಂಥ ಕಾಲ ಇದು. ದ ನೆಕ್ಸ್ಟ್ ಒನ್ ಈಸ್ ಹೆಲ್ತ್ ಕೇರ್ ನಾಲೆಡ್ಜ್ ಆಫ್ ಪ್ಲಾಂಟ್ ಪ್ರಾಪರ್ಟೀಸ್ ಫಾರ್ ಮೆಡಿಸಿನಲ್ ಪರ್ಪೋಸಸ್. ಸಾಮಾನ್ಯವಾಗಿ ಇದು ಇವತ್ತೆಷ್ಟೋ ಹಳ್ಳಿಯ ಜನರಿಗಿದೆ. ಹೆಲ್ತ್ ಕೇರ್ ನಾಲೆಡ್ಜ್ ಆಫ್ ಪ್ಲಾಂಟ್ ಪ್ರಾಪರ್ಟೀಸ್. ಇವತ್ತೆಷ್ಟೋ ಸಸ್ಯಗಳಿಂದ, ಆಯುರ್ವೇದಿಕ ಗಿಡಮೂಲಿಕೆಗಳಿಂದ ಇವತ್ತು ಔಷಧೀಯ ಉದ್ದೇಶಗಳು, ಔಷಧೀಯ ಚಟುವಟಿಕೆಗಳು ನೆರವೇರೋದನ್ನು ನಾವು ಕಾಣ್ತಾ ಇದ್ದೀವಿ. ದಟ್ ಈಸ್ ದ ಒನ್ಸ್ ಅಗೈನ್ ದ ಇಂಪಾರ್ಟೆಂಟ್ ಆಫ್ ದಿ ಲೋಕಲ್ ನಾಲೆಡ್ಜ್. ಕಮ್ಯುನಿಟಿ ಡೆವಲಪ್ಮೆಂಟ್, ಸಮುದಾಯದ ಏಳಿಗೆ, ಸಮುದಾಯದ ಅಭಿವೃದ್ಧಿ. ಕಾಮನ್ ಆರ್ ಶೇರ್ಡ್ ನಾಲೆಡ್ಜ್ ಪ್ರೊವೈಡ್ಸ್ ದ ಲಿಂಕ್ಸ್ ಬಿಟ್ವೀನ್ ದ ಕಮ್ಯುನಿಟಿ ಮೆಂಬರ್ಸ್ ಆ್ಯಂಡ್ ಜನರೇಷನ್ಸ್. ಕಾಮನ್ ಆರ್ ಶೇರ್ಡ್ ನಾಲೆಡ್ಜ್ ಪ್ರೊವೈಡ್ಸ್ ದ ಲಿಂಕ್ಸ್ ಬಿಟ್ವೀನ್ ದ ಕಮ್ಯುನಿಟಿ ಮೆಂಬರ್ಸ್ ಆ್ಯಂಡ್ ಜನರೇಷನ್ಸ್. ಸಾಮಾನ್ಯವಾಗಿ ಈ ಥರದ ಅನೇಕ ವ್ಯಕ್ತಿಗಳು ತಮ್ಮ ಸಾಮಾನ್ಯ ಜ್ಞಾನವನ್ನು ಅಥವಾ ಹಂಚಲ್ಪಡುವಂಥ ಜ್ಞಾನವನ್ನು ಹಳ್ಳಿಯ ಜನರೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ, ಆ್ಯಂಡ್ ಆಲ್ಸೋ ಸಮುದಾಯದ ಎಲ್ಲ ಸದಸ್ಯರ ಜೊತೆ ಅಥವಾ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಈ ಥರದ ಜ್ಞಾನ ಬೆಳವಣಿಗೆ ಆಗ್ತಾ ಇದೆ. ಉದಾಹರಣೆ, ಅಜ್ಜ ಕಂಡಿಡುವಂಥ ಔಷಧಿ ಅವನ ಮೊಮ್ಮಗನಿಗೆ ಬಂದಿರುತ್ತೆ, ಇವತ್ತೂ ಕೂಡ ನಡೀತಾ ಇದೆ. ಎಷ್ಟೋ ಕಾಲದಿಂದ ಅವರಿಗಷ್ಟೇ ಅದು ಬಳುವಳಿಯಾಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಒನ್ಸ್ ಅಗೈನ್ ದ ಕಾಮನ್ ನಾಲೆಡ್ಜ್ and also a local knowledge. Common or shared knowledge provides the links between the community members and generations. And the poverty elevation.
the knowledge of survival of the strategies common based on the local resources. It is always based on the local resources. ಸಾಮಾನ್ಯವಾಗಿ ಸ್ಥಳೀಯ ಸಂಪನ್ಮೂಲಗಳ ಆಧಾರವಾಗಿ ಇಟ್ಕೊಂಡೇ ಈ ಜ್ಞಾನನೂ ಕೂಡ ಇವತ್ತು ಒಂದು ತಂತ್ರವಾಗಿ ಬೆಳವಣಿಗೆಯ ದೃಷ್ಟಿಯಲ್ಲಿ ಕೂಡ ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ದೆನ್ ದ ಯೂನಿವರ್ಸಲ್ ನಾಲೆಡ್ಜ್, ದ ಅನದರ್ ಒನ್ ಈಸ್ ಯೂನಿವರ್ಸಲ್ ನಾಲೆಡ್ಜ್. ಯೂನಿವರ್ಸಲ್ ನಾಲೆಡ್ಜ್ ಈಸ್ ಲಾಜಿಕಲ್ ಒನ್, ಇಟ್ ಈಸ್ ಆಲ್ವೇಸ್ ಟ್ರುತ್ ಬೇಸ್ಡ್ ಒನ್. ಸಾಮಾನ್ಯವಾಗಿ ಇದರ ಮತ್ತೊಂದು ವಿಧ, ಇದರ ವಿರುದ್ಧವಾಗಿರುವಂಥದ್ದು ಅಂತ ಇಟ್ಕೊಳ್ಳೋಣ ನಾವು, ಸಾರ್ವತ್ರಿಕ ಜ್ಞಾನ. ಸಾರ್ವತ್ರಿಕ ಜ್ಞಾನವು ಸತ್ಯದಿಂದ ಕೂಡಿದ ತಾರ್ಕಿಕ ಜ್ಞಾನ. And also it is a approach. Universal knowledge is a approach. It is always the created the new situations in the new environment. ಸಾಮಾನ್ಯವಾಗಿ ಇದು ಹೊಸ ಪರಿಸರದಲ್ಲಿ ಹೊಸ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವಂಥ ಒಂದು ಜ್ಞಾನ, ದಟ್ ಇಸ್ ದ ಯೂನಿವರ್ಸಲ್ ನಾಲೆಡ್ಜ್. ರಿಗಾರ್ಡಿಂಗ್ ದ ಯೂನಿವರ್ಸಲ್ ನಾಲೆಡ್ಜ್, ದೇರ್ ಹ್ಯಾಸ್ ಮೆನಿ ಕಾನ್ಸೆಪ್ಟ್ಸ್ ಇನ್ ದ ಟೆಕ್ಸ್ಟ್. ಸಾಮಾನ್ಯವಾಗಿ ಸಾರ್ವತ್ರಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಠ್ಯವಸ್ತುವಿನಲ್ಲಿ ಹಲವು ಪರಿಕಲ್ಪನೆಗಳ ಒಳಗೊಂಡಂತೆ ನಾವು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಟೋಟಲಿ ದ ಯೂನಿವರ್ಸಲ್ ನಾಲೆಡ್ಜ್ ಈಸ್ ದ ಸ್ಟೋರ್ ಹೌಸ್ ಆಫ್ ದಿ ನಾಲೆಡ್ಜ್, ಸ್ಟೋರ್ ಹೌಸ್ ಆಫ್ ದಿ ಎಕ್ಸ್ಪೀರಿಯನ್ಸಸ್, ಆ್ಯಂಡ್ ಇಟ್ ಈಸ್ ಆಲ್ವೇಸ್ ರಿಲೆವೆಂಟ್ ಟು ದ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಹ್ಯೂಮನ್ ಡೈಲಿ ಆಕ್ಟಿವಿಟೀಸ್ ಇನ್ ದ ಸೊಸೈಟಿ, ಆ್ಯಂಡ್ ಆಲ್ಸೋ ಇಟ್ ಆಲ್ವೇಸ್ give solutions to the human or the world's the problem. ಸಾಮಾನ್ಯವಾಗಿ ಈ ಥರದ ಜ್ಞಾನ ಏನು ಮಾಡುತ್ತೆ, ಸಾರ್ವತ್ರಿಕ ಜ್ಞಾನ ವಿದ್ಯಾರ್ಥಿಗಳಿಗೆ ಅಥವಾ ಪ್ರಪಂಚದ ಯಾವುದೇ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಆತನ ಸಮಸ್ಯೆಗಳಿಗೆ ಉತ್ತರವನ್ನು ಹೇಳುವಂಥ ಪ್ರಯತ್ನವನ್ನು ಇದು ಮಾಡುತ್ತೆ. ದಟ್ಸ್ ವೈ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಸ್ಟೋರ್ ಹೌಸ್ ಆಫ್ ದಿ ನಾಲೆಡ್ಜ್. ಇದನ್ನು ಒಂದು ಜ್ಞಾನದ ಭಂಡಾರ ಎಂದು ಕೂಡ ಕರೆಯುತ್ತಾರೆ. ಸಾರ್ವತ್ರಿಕ ಜ್ಞಾನವನ್ನು ಒಂದು ಜ್ಞಾನದ ಭಂಡಾರ ಎಂದು ಕರೀತಾರೆ. ವೈ ಇಟ್ ಈಸ್ ಕಾಲ್ಡ್ ಅ ಸ್ಟೋರ್ಸ್ ಆಫ್ ದಿ ನಾಲೆಡ್ಜ್? ಬಿಕಾಸ್ ಇಟ್ ಈಸ್ ಆಲ್ವೇಸ್ ರಿಲೆವೆಂಟ್ ವಿತ್ ದ ಥಾಟ್ ಆ್ಯಂಡ್ ಥಿಂಕಿಂಗ್ ಪ್ರೊಸೆಸ್ ಆರ್ ದ ನಾಲೆಡ್ಜ್ ಪ್ರೊಸೆಸ್. ಇದನ್ನು ಯಾಕೆ ಆ ರೀತಿ ಕರಲಿಕ್ಕೆ ಸಾಧ್ಯತೆ ಏನು ಅಂದರೆ, ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ಈ ಜ್ಞಾನವನ್ನು ಸಾರ್ವತ್ರಿಕ ಜ್ಞಾನ ಎಂದು ಕರೆಯುತ್ತಾರೆ ಅಂದರೆ, ಸಾರ್ವತ್ರಿಕ ಜ್ಞಾನವು ಜ್ಞಾನ ಮತ್ತು ಚಿಂತನೆಗೆ ಸಂಬಂಧಿಸಿದ್ದಾಗಿದೆ. ಸಾರ್ವತ್ರಿಕ ಜ್ಞಾನವು ಪರಸ್ಪರ ಮಾನವನ ವರ್ತನೆಗಳನ್ನು ಬದಲಾಯಿಸುವುದು. ಆ ದೃಷ್ಟಿಯಲ್ಲಿ ಇದನ್ನು ಯೂನಿವರ್ಸಲ್ ನಾಲೆಡ್ಜ್ ಎಂದು ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ ಜ್ಞಾನಾತ್ಮಕವಾಗಿ ನೈಜತೆಯನ್ನು ಹೊಂದಲು ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಯೂನಿವರ್ಸಲ್ ನಾಲೆಡ್ಜನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಗಿವ್ ದ ರಿಯಲ್ ಇನ್ಫಾರ್ಮೇಷನ್ ಆರ್ ಇಟ್ ಪ್ರೊವೈಡ್ಸ್ ದ ರಿಯಲ್ ಇನ್ಫಾರ್ಮೇಷನ್ ಟು ದ ಹ್ಯೂಮನ್ ಸೊಸೈಟಿ. ಮಾನವ ಸಮುದಾಯಕ್ಕೆ ಸಾರ್ವತ್ರಿಕ ಜ್ಞಾನ ಒಂದು ನೈಜ ಜ್ಞಾನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಆಲ್ವೇಸ್ ದ ಯೂನಿವರ್ಸಲ್ ಬೇಸ್ಡ್ ಒನ್. ಸಾಮಾನ್ಯವಾಗಿ ಈ ಥರದ ಜ್ಞಾನ ಸಾರ್ವತ್ರಿಕ ಆಧಾರದ ಮೇಲೆ ನಿಂತಿರುವಂಥ ಒಂದು ಜ್ಞಾನ. ದಟ್ಸ್ ವೈ ದ ಲೋಕಲ್ ನಾಲೆಡ್ಜ್ ಆಲ್ವೇಸ್ ರಿಲೆವೆಂಟ್ ಟು ದ ಲೋಕಲ್ ಪ್ಲೇಸಸ್, ಆ್ಯಂಡ್ ಯೂನಿವರ್ಸಲ್ ನಾಲೆಡ್ಜ್ ಇಟ್ ಈಸ್ ಆಲ್ವೇಸ್ ಅಪ್ಲಿಕಬಲ್ ಫಾರ್ ಆಲ್ ದ ಪ್ಲೇಸಸ್ ಆಫ್ ದಿ ವರ್ಲ್ಡ್. ಸಾಮಾನ್ಯವಾಗಿ ಸ್ಥಳೀಯ ಜ್ಞಾನ ನಮ್ಮ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದರೆ, ಸಾರ್ವತ್ರಿಕ ಜ್ಞಾನವು ಎಲ್ಲ ಪ್ರದೇಶಗಳಲ್ಲೂ ಒಂದೇ ಆಗಿರುತ್ತೆ. ಸ್ಥಳೀಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ವಿವಿಧ ಅಭಿಪ್ರಾಯಗಳಿದೆ. ಲೋಕಲ್ ನಾಲೆಡ್ಜ್ ಹ್ಯಾಸ್ ದ ಡಿಫರೆಂಟ್ ಒಪಿನಿಯನ್, ಬಟ್ ದ ಯೂನಿವರ್ಸಲ್ ನಾಲೆಡ್ಜ್ ಹ್ಯಾವ್ ದ ಸೇಮ್ ಒಪಿನಿಯನ್. ಸಾಮಾನ್ಯವಾಗಿ ಎಲ್ಲೋದ್ರೂ ಕೂಡ ಒಂದೇ ಅಭಿಪ್ರಾಯ ಇರೋದನ್ನು ಕೂಡ ನಾವು ಕಾಣ್ತೇವೆ. ಸ್ಥಳೀಯ ಜ್ಞಾನವು ಹೆಚ್ಚು ಸಾಕ್ಷ್ಯ ಆಧಾರಿತವಾಗಿರುತ್ತೆ. ಸಾಮಾನ್ಯವಾಗಿ ಇಟ್ ಈಸ್ ಆಲ್ವೇಸ್ ದ ಬಿಲೀಫ್ ಬೇಸ್ಡ್ ಒನ್, ಟ್ರುತ್ ಬೇಸ್ಡ್ ಒನ್. ಸ್ಥಳೀಯ ಜ್ಞಾನ ಅಂದ ತಕ್ಷಣ ಅದರಲ್ಲಿ ನಂಬಿಕೆ ಅಥವಾ ಸತ್ಯ ಈ ಥರದ ಎಲ್ಲ ಅಂಶಗಳನ್ನು ಇಟ್ಕೊಂಡು ಅದು ಆಧಾರಿತವಾಗಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ಈ ದೃಷ್ಟಿಯಲ್ಲಿ ಯೂನಿವರ್ಸಲ್ ನಾಲೆಡ್ಜ್ ಇಸ್ ಆಲ್ವೇಸ್ ದ ನಾಲೆಡ್ಜ್ ಓರಿಯೆಂಟೆಡ್ ಆರ್ ದ ಥಾಟ್ ಓರಿಯೆಂಟೆಡ್. ಸಾರ್ವತ್ರಿಕ ಜ್ಞಾನದ ಆಧಾರಿತವಾಗಿರುವಂಥದ್ದು ಮತ್ತು ಚಿಂತನೆಯ ಆಧಾರಿತವಾಗಿರುವಂಥದ್ದು. ಸಾರ್ವತ್ರಿಕ ಜ್ಞಾನವು ಪರಸ್ಪರ ಮಾನವರನ್ನ ಬದಲಾವಣೆಯನ್ನು ಮಾಡೋದು. ಯೂನಿವರ್ಸಲ್ ನಾಲೆಡ್ಜ್ ಆಲ್ವೇಸ್ ಬ್ರಿಂಗ್ ಚೇಂಜಸ್ ಇನ್ ಟು ದ ಹ್ಯೂಮನ್ ಬಿಹೇವಿಯರ್. ಇಟ್ ಈಸ್ ಆಲ್ವೇಸ್ ಬ್ರಿಂಗ್ ಚೇಂಜಸ್ ಇನ್ ಟು ಹ್ಯೂಮನ್ ಬಿಹೇವಿಯರ್ಸ್. ಆದರೆ ಈ ಸಾರ್ವತ್ರಿಕ ಜ್ಞಾನ ಏನು ಮಾಡುತ್ತೆ, ಮನುಷ್ಯನಲ್ಲಿ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿಯ ಬದಲಾವಣೆಯನ್ನು ತರುವ ವರ್ತನೆಯನ್ನು ಮಾಡುತ್ತೆ. ಬಟ್ ಲೋಕಲ್ ನಾಲೆಡ್ಜ್ ನಾಟ್ ಲೈಕ್ ದಟ್. ಆದರೆ
ಸ್ಥಳೀಯ ಜ್ಞಾನ ಅಂದಾಗ ಅದನ್ನು ಬಿಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ನಮ್ಮ ಅಜ್ಜ ಮಾಡ್ಕೊಂಡು ಬಂದು ನಾವು ಮಾಡೋಣ, ಈ ಥರ ಅದು ಮುಂದುವರಿಯುವಂತಹ ಪ್ರಯತ್ನನೇ ಮಾಡುತ್ತೆ. ಹಾಗಾಗಿ ಈ ಥರದ ಎಲ್ಲ ಅಂಶಗಳು ಕೂಡ ಸಾಮಾನ್ಯ ದೃಷ್ಟಿಯಲ್ಲಿ ದಿಸ್ ಈಸ್ ಆಲ್ ಅಬೌಟ್ ದ ಲೋಕಲ್ ಆ್ಯಂಡ್ ಯೂನಿವರ್ಸಲ್ ನಾಲೆಡ್ಜ್. ಇದೆಲ್ಲ ವಿಚಾರಗಳು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದಂಥ ವಿಚಾರಗಳೆಲ್ಲವೂ ಕೂಡ ಸ್ಥಳೀಯ ಮತ್ತು ಸಾರ್ವತ್ರಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು.